ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ತಮ್ನೇಲ್ ಆಲ್ರೆಡಿ ನೋಡಿದ್ದೀರಾ. ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೂ ಕೂಡ ಇದು ಒಂದು ಶಾಕಿಂಗ್ ಅನ್ನೋ ಥರ ಸ್ಕ್ಯಾನಿಂಗ್ ಆದಮೇಲೆ, ಸ್ಕ್ಯಾನಿಂಗ್ ರಿಸಲ್ಟ್ ಬಂದಮೇಲೆ ಏನು ಹಿಂಗಾಯಿತು, ಏನು ಪ್ರಾಬ್ಲಮ್ ಆಗುತ್ತೆ, ಏನು ಎತ್ತಾ ಅಂತ ಹೇಳಿ ನಾನು ಕೂಡ ಈ ಫೇಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿದ್ದೀನಿ. ಇದರಿಂದ ನನ್ನ ಮೈಂಡ್ ಸೆಟ್ ಎಷ್ಟು ಹಾಳಾಗಿತ್ತು ಅಂತಂದರೆ ಅದು ನನಗೆ ಮಾತ್ರ ಗೊತ್ತು. ಇಂಟ್ರಾಕಾರ್ಡಿಯಕ್ ಎಕೋಜೆನಿಕ್ ಫೋಕೈ ಅಂತ ಹೇಳಿದ ತಕ್ಷಣ ಏನಿರ್ಬೋದು, ಮೇ ಬಿ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ. ಅದು ಬಂದು ಲೆಫ್ಟ್ ವೆಂಟ್ರಿಕಲ್ನಲ್ಲಿ ಒಂದು ವೈಟ್ ಮಾರ್ಕ್ ಅನ್ನೋವಂಥದ್ದು ಒಂದು 2 mm ಸ್ಪಾಟ್ಸ್ ಇರುತ್ತೆ. ಸೇಮ್ ನನಗೂ ಕೂಡ ನನ್ನ ಮಗನಿಗೂ ಕೂಡ ಇತ್ತು. ನಾನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು. ಆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಅಷ್ಟೊಂದು ಭಯಪಟ್ಟಿದ್ದೀನಿ ಅದನ್ನು ನೋಡಿದಾಗ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್, ಕೆಲವು ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಧೈರ್ಯ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ನಾನು ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಐಸೋಲೇಟೆಡ್ ಇಂಟ್ರಾಕಾರ್ಡಿಯಕ್ ಎಕೋಜೆನಿಕ್ ಫೋಕೈ ಅನ್ನೋದು ನನಗೆ ಆ್ಯಕ್ಚುಲಿ 5th ಮಂತ್ ಅನಾಮಲಿ ಸ್ಕ್ಯಾನಲ್ಲಿ ಗೊತ್ತಾಯಿತು. ಇದು ನೋಡಿದ ತಕ್ಷಣ ನಮಗೆ ಸ್ವಲ್ಪ ಭಯ ಆಯಿತು. ತುಂಬಾ ಭಯ ಆಗೋಯಿತು. ಏನಿರ್ಬೋದು ಏನು ಅನ್ನೋ ಥರ ಎಲ್ಲ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಲ್ಮೋಸ್ಟ್ ಒಂದು 5% ಪ್ರೆಗ್ನೆಂಟ್ ಲೇಡೀಸ್ಗೆ ಈ ರೀತಿ ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ನಿಮಗೆ ಸ್ಕ್ಯಾನಿಂಗಲ್ಲಿ ಹೇಳ್ತಾರೆ ಏನಂದರೆ ಐಸೋಲೇಟೆಡ್ ಇಂಟ್ರಾಕಾರ್ಡಿಯಕ್ ಎಕೋಜೆನಿಕ್ ಫೋಕೈ ಅಂದರೆ ಒಂದು ಸಾಫ್ಟ್ ಮಾರ್ಕರ್ ಅಷ್ಟೇ. ಅದು ಒಂದು ಕ್ಯಾಲ್ಶಿಯಂ ಡೆಪಾಸಿಟು ನಮ್ಮ ಹಾರ್ಟ್ ಮಸಲ್ ಮೇಲೆ ಡೆಪಾಸಿಟ್ ಆಗಿರುತ್ತೆ. ಲೆಫ್ಟ್ ವೆಂಟ್ರಿಕಲ್ ಬರೋವಂಥದ್ದು ಕಾಮನು. ಇದು ಒಂದು ಸಾಫ್ಟ್ ಮಾರ್ಕರ್ ಆಗಿರೋದ್ರಿಂದ ಇದು ಆಲ್ಮೋಸ್ಟು ಡೌನ್ ಸಿಂಡ್ರೋಮ್ ಮಕ್ಕಳಲ್ಲಿ ತುಂಬ ಹೆಚ್ಚಿಗೆ ಕಾಣಿಸಿದೆ ಸರ್ವೆ ಪ್ರಕಾರ ಅಂತ ಹೇಳಿದ್ದುಂಟು. ಆಲ್ಮೋಸ್ಟ್ ನಾವು ಅದಾದಮೇಲೆ ಫಿಟಲ್ ಮೆಡಿಸಿನ್ ಅವ್ರ ಹತ್ರ ಒಂದು ಸರಿ ಕೇಳೋಣ ಅಂತ ಹೋಗಿ ಅವ್ರನ್ನ ಒಂದ್ಸರಿ ಕನ್ಸಲ್ಟ್ ಮಾಡಿದ್ದಕ್ಕೆ ಅವ್ರು ಹೇಳಿದರು ಆಲ್ಮೋಸ್ಟ್ 5 months ಆಗೋಗಿದೆ. ಸೊ ಕೆಲವರಲ್ಲಿ ಇದು ಬರುತ್ತೆ, ಕೆಲವರಲ್ಲಿ ಇರಲ್ಲ. ಚಾನ್ಸಸ್ ಇರುತ್ತೆ, ರಿಸ್ಕ್ ಇರುತ್ತೆ. ಡೌನ್ ಸಿಂಡ್ರೋಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹೋಪ್ ಫಾರ್ ದ ಬೆಸ್ಟ್, ನೋಡೋಣ ಅಂತ ಹೇಳಿದರು. ಸೊ ನಾನು ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡಿ ಸ್ವಲ್ಪ ಸಮಾಧಾನ ಆಗ್ತಿತ್ತು. ಆದರೂ ಎಲ್ಲೋ ಒಂದು ಕಡೆ ಅವರು ಕೂಡ ಅದನ್ನೇ ಹೇಳ್ತಿದ್ರು, ಡೌನ್ ಸಿಂಡ್ರೋಮ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳೋರು. ಅದು ಬಿಟ್ಟು ಅದಾದಮೇಲೆ ಇದು ನೋಡಿದ ತಕ್ಷಣ ನನಗೆ ಡೌನ್ ಸಿಂಡ್ರೋಮ್ ಒಂದು ಕಡೆ, ಜೊತೆಗೆ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದು ಒಂದು ಭಯ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾವು ಡಾಕ್ಟರ್ ಹೇಳಿದರು ನಮಗೆ ಒಂದು ಎಕೋ ಮಾಡಿಸ್ಬಿಡಿ ಅಂತ ಹೇಳಿದರು. ಸೊ ಎಕೋ ಮಾಡಿಸಿದ್ಮೇಲೆ ಎಕೋನಲ್ಲಿ ನಮಗೆ ಹಾರ್ಟ್ ಬಗ್ಗೆ ನೀವು ನೋಡ್ಬೋದು. ಇದು ಬಂದು 5th ಮಂತ್ ಅನಾಮಲಿ ಸ್ಕ್ಯಾನು. ಇದರಲ್ಲೇ ನಮಗೆ ಐಸೋಲೇಟೆಡ್ ಇಂಟ್ರಾಕಾರ್ಡಿಯಕ್, ಇದು ಬಂದು ಫೀಟಲ್ ಎಕೋ ಕಾರ್ಡಿಯೋಗ್ರಫಿ. ಇದನ್ನ ನಿಮಗೆ ಇದನ್ನ ಫೋಟೋ ಹಾಕ್ತೀನಿ, ಇದು ನೀವು ನೋಡ್ಬೋದು. ಫೀಟಲ್ ಎಕೋ ಕಾರ್ಡಿಯೋಗ್ರಫಿನಲ್ಲಿ ಹಾರ್ಟ್ ಬಗ್ಗೆ ಯಾವುದು ಕೂಡ ಹಾರ್ಟಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಅದೇ ಅವರು ಹೇಳಿದ್ದು, ರೇಡಿಯಾಲಜಿಸ್ಟ್ ಕೂಡ ಹೇಳಿದ್ದು ಅದೇನೆ, ರಿಸ್ಕ್ ಇರ್ಬೋದು ಬಟ್ ರೇರ್, ಹೇಳೋಕ್ಕಾಗಲ್ಲ ಅಂತ. ನಾನು ಎಷ್ಟು ದೇವರಿಗೆ ಹರಕೆ ಹೊಟ್ಟಿದ್ದೀನೋ ಅಂತ ಅದು ನನಗೆ ಗೊತ್ತು ಮತ್ತು ನಮ್ಮ ಮನೆಯವ್ರಿಗೆ ಗೊತ್ತು. ಸೊ ನಾವು ಮಾಡಿರೋ ಒಳ್ಳೆ ಕೆಲಸ ನಮ್ಮನ್ನು ಕಾಯುತ್ತೆ ಅನ್ನೋದು ಇದು ಒಂದು ಸಾಕ್ಷಿ ಆಯಿತು. ಲಾಸ್ಟ್ ಗಂಟನೂ ಅದಾದಮೇಲೆ ಡೆಲಿವರಿ ಎಲ್ಲ ಆಯಿತು. ಆ ಮಗು ಚೆನ್ನಾಗಿ ಇದೆ ಅಂತ ಹೇಳಿದರು. ಬಟ್ ಅಲ್ಲಿವರೆಗೂ ಮಗು ಹುಟ್ಟಿದ ಮೇಲೂ ನಮ್ಗೆ ಗೊತ್ತಾಗಲ್ಲ ಹಿಂಗೆ ಇರುತ್ತೆ ಏನು ಎತ್ತ ಅಂತ. ಅವನ ಫೀಚರ್ಸ್ ಎಲ್ಲ ನೋಡಿ ಹೀ ಈಸ್ ಹೆಲ್ತಿ ಅಂತ ಹೇಳಿದರು. ಸೊ ಸಮಾಧಾನ ಆಯಿತು. ನೆಕ್ಸ್ಟು ಅದಾದಮೇಲೆ ನಾನು ಹಾರ್ಟ್ ಸ್ಕ್ಯಾನ್ ಯಾಕೆ ಮಾಡಿಸ್ದೆ. ನೆಕ್ಸ್ಟು ಮಗು ಹುಟ್ಟಿ ಆಲ್ಮೋಸ್ಟ್ 2.5 ಮಂತ್ಗೆ ಮತ್ತೆ ಎಕೋ ಮಾಡಿಸಿದ್ವಿ. ಯಾಕೆ ಅಂತಂದರೆ ಇವನು 15 days ಆದ ತಕ್ಷಣ ಇವನಿಗೆ, ನನ್ನ ದೊಡ್ಡ ಮಗನಿಗೆ ಇನ್ಫೆಕ್ಷನ್ ಇತ್ತು, ಕೆಮ್ಮು ನೆಗಡಿ ಇತ್ತು. ಅವನಿಂದ ಇವನಿಗೆ ಸ್ಪ್ರೆಡ್ ಆಯಿತು. ಅದಾದಮೇಲೆ ಇವನು 15 days ಇರುವಾಗಿಂದನೂ ಕೂಡ ಇವನಿಗೆ ಕೆಮ್ಮು ನೆಗಡಿ ಒಂದೇ ಸಮ ಬರ್ತಿತ್ತು. ಕೆಮ್ಮು 1 month ಆದರೂ ಕಮ್ಮಿ ಆಗ್ತಾನೆ ಇರಲಿಲ್ಲ. ಆಲ್ಮೋಸ್ಟ್ ನಾನು 3 monthsಲ್ಲಿ, ಅವನಿಗೆ 3rd month ಇರುವಾಗ 1 ತಿಂಗಳಾಯ್ತು ಅವನಿಗೆ ಕೆಮ್ಮು ಸರಿ ಹೋಗಲಿಕ್ಕೆ. ಕೆಮ್ಮು ಸರಿನೇ ಹೋಗಲಿಲ್ಲ, ನೆಗಡಿ ಎಲ್ಲ ನಿಂತು ಕೆಮ್ತಾನೇ ಇದೆ, ಯಾವಾಗಲೂ ಕೆಮ್ತಿರ್ತಾನೆ ಇದೆ. ಮತ್ತು ಫುಲ್ ವೀಸಿಂಗ್ ಆಗೋಗ್ಬಿಟ್ಟಿತ್ತು. ಕೆಮ್ಮು ಜೊತೆಗೆ ಫುಲ್ಲು ವೀಸಿಂಗ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಗೊರ ಅನ್ನೋದಕ್ಕಿಂತ ಒಂಥರ ಸೌಂಡ್ ಕೇಳೋಕ್ಕಾಗ್ತಾ ಇರಲಿಲ್ಲ. ಅಷ್ಟು ಬೇಜಾರಾಗೋದು. ಏನು ಕತೆನೋ ಏನೋ ಅನ್ನೋ ಥರ ಎಲ್ಲ ಇತ್ತು. ಅದಾದಮೇಲೆ ಒಂದ್ಸಲಿ ನಮಗೂ ಇದೆಲ್ಲ ಮಾಡಿಸಿದ್ವಲ್ಲ, ಡಾಕ್ಟರ್ ಒಂದ್ಸರಿ ಯಾವುದಕ್ಕೂ ಒಂದ್ಸರಿ ಎಕೋ ಮಾಡಿಸಿ ಅಂತ ಹೇಳಿದ್ರು.
ಮಾಡಿಸಿದ್ವಿ. ಏನಾದರೂ ಪ್ರಾಬ್ಲಮ್ ಇರ್ಬೋದೇನೋ. ಮತ್ತು ನನಗದು ಅಲ್ಲದೆ ನನ್ನ ಪ್ರೆಗ್ನೆನ್ಸಿನಲ್ಲಿದ್ದಾಗ ಅಲ್ಲಿ ಒಂದು 2 mm ಸಾಫ್ಟ್ ಸ್ಪಾಟ್ ಇದೆ. ಅದು ಆ್ಯಕ್ಚುಲಿ ಒಂದು ಕ್ಯಾಲ್ಶಿಯಂ ಡೆಪಾಸಿಟ್ ಅಂತ ಹೇಳಿದ್ರಲ್ವ. ಸೊ ಅದ್ರ ಬಗ್ಗೆ ಒಂದು ಯೋಚನೆ ಆಯಿತು, ಏನು ಕತೆನೋ ಏನೋ ಅಂತ ಹೇಳಿ ಎಕೋ ಮಾಡಿಸಿದ್ವಿ ದೇವ್ರ ಮೇಲೆ ಭಾರ ಹಾಕಿ. ಸೊ ಎಕೋ ಮಾಡಿಸಿದ ಮೇಲೂ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು. ಬ್ಲಡ್ ಟೆಸ್ಟು ಮಾಡಿಸಿದೆ, 2 ಎಕ್ಸ್ರೇ ಮಾಡಿಸಿದ್ದೀನಿ. ಇದೆಲ್ಲ ಮಾಡಿಸಿ ಆನ್ಗೋಯಿಂಗ್ ಕಾಫ್ ಇರೋದ್ರಿಂದ ಇದೆಲ್ಲ ಮಾಡಿಸಿದ್ಮೇಲೆ ಏನೂ ಇಲ್ಲ ಅಂತ ಗೊತ್ತಾದಮೇಲೆ ಸೊ ನನಗೆ ಇನ್ನೂ ಒಂದು ಸ್ವಲ್ಪ ಆರಾಮಾದೆ. ಸೊ ನಿಮಗೆ ಯಾರಿಗಾದರೂ ಈ ರೀತಿ ಒಂದು ಇಂಟ್ರಾಕಾರ್ಡಿಯಕ್ ಎಕೋಜೆನಿಕ್ ಫೋಕೈ ಅಂತ ಬಂದಿದೆ ಅಂತ ಹೇಳೋದಾದರೆ ಯಾರೂ ಭಯ ಪಟ್ಕೋಬೇಡಿ, ಅದರಿಂದ ಏನೂ ತೊಂದರೆ ಆಗೋಲ್ಲ. ಅದು ಒಂದು ಸಾಫ್ಟ್ ಮಾರ್ಕರ್ ಅಷ್ಟೇ, ಒಂದು ವೈಟ್ ಸ್ಪಾಟು ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರುತ್ತೆ ಅಷ್ಟೇ. ಅದರಿಂದ ಅದು ಮಗು ಹುಟ್ಟಿದ್ಮೇಲೆ, ಮತ್ತು ನಾನು ನಿಮ್ಗೆ ಹೇಳೋದು ಮರ್ತೆ, ಎಕೋ ಮಾಡಿಸಿದ್ಮೇಲೆ ಹುಟ್ಟಿ ಒಂದು 3 monthsಗೆ ಎಕೋ ಮಾಡಿಸಿದ್ಮೇಲೆ ಆ ವೈಟ್ ಸ್ಪಾಟ್ ಅನ್ನೋದು ಕೂಡ ಡಿಸಪಿಯರ್ ಆಗಿತ್ತು, ಈ ಫುಲ್ ವ್ಯಾನಿಷ್ ಆಗೋಗಿತ್ತು. ಎಕೋನಲ್ಲಿ ಯಾವುದೇ ಒಂದು ಚಿಕ್ಕ ಒಂದು ವೈಟ್ ಸ್ಪಾಟು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಏನೂ ಇಲ್ಲ, ಆರಾಮಾಗಿರಿ, ಏನೂ ಇಲ್ಲ, ಅದರಲ್ಲಿ ಯಾವುದು ಏನು ಕಾಣಿಸ್ತಿಲ್ಲ ಅಂತಲೇ ಹೇಳಿದರು ಡಾಕ್ಟ್ರು. ಸೊ ಅದು ಖುಷಿ ಆಯಿತು ನನಗೆ. ಒಂದು ಯೋಚನೆ ಇತ್ತು, ಏನು ಅದು ಹೋಗಿದೆಯೋ ಇಲ್ವೋ ಅನ್ನೋದು ಒಂದು ತಲೆನಲ್ಲಿತ್ತು, ಹೊರಟೋಗ್ಬಿಟ್ಟಿದ್ದೆ. ಸೊ ನಿಮಗೆ ಏನಾದರೂ ಹಂಗೆ ಬಂದಿದ್ದರೆ ಯೋಚನೆ ಮಾಡಬೇಡಿ, ಯಾವ ಡೌನ್ ಸಿಂಡ್ರೋಮ್ ಕೂಡ ಆಗೋಲ್ಲ, ಹಾರ್ಟ್ ಪ್ರಾಬ್ಲಮ್ಸು ಕೂಡ ಆಗೋಲ್ಲ. ನಾನೇ ಇದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದರೆ. ಮತ್ತು ಅದು ವೈಟ್ ಸ್ಪಾಟ್ ಅನ್ನೋದು ಕೆಲವರಿಗೆ ಮಂತ್ ವೈಸಲ್ಲಿ ವ್ಯಾನಿಷ್ ಆಗಿ ಹೋಗ್ಬಿಡುತ್ತೆ, ಇನ್ನು ಕೆಲವರಿಗೆ ಡೆಲಿವರಿ ಆದಮೇಲೆ ಅದು ಹೊರಟೋಗೋ ಚಾನ್ಸಸ್ ಇರುತ್ತೆ. ಸೊ ಡೆಲಿವರಿ ನನಗೆ ಸಿನ್ಸ್ ಡೆಲಿವರಿ ಟೈಮು ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕು ಅವತ್ತಿನ ದಿನ ನಾನು ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸಿದೆ. ಅದರಲ್ಲೂ ಕೂಡ ಇನ್ನೂ ಅದು 2 mm ಸಾಫ್ಟ್ ಸ್ಪಾಟ್ ಅನ್ನೋದು ಇತ್ತು. ಡೆಲಿವರಿ ಆದಮೇಲೆ ನಾನು ಯಾವುದೇ ಒಂದು ಫಾಲೋಅಪ್ ಸ್ಕ್ಯಾನಿಂಗ್ ಮಾಡಿಸಿರಲಿಲ್ಲ. ಅದು ಮಾಡಿಸಿದ ಮೇಲೆ ನನಗೆ 3 monthsಲ್ಲಿ ನಾನು ಮಾಡಿಸಿದ್ಮೇಲೆ ಯಾವುದೇ ಹಾರ್ಟ್ ಮೇಲೆ ಏನೂ ಸಾಫ್ಟ್ ಸ್ಪಾಟ್ ಏನೂ ಇಲ್ಲ, ಎಲ್ಲ ಆರಾಮಾಗಿದೆ ಅಂತ ಬಂತು. ಜಸ್ಟ್ ಕೆಮ್ಮು ಇನ್ಫೆಕ್ಷನ್ ಮಾತ್ರ ಇದೆ, ಅದು ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿದರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.